ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಹೊರಟಿದ್ದೀವಿ ನಮ್ಮ ಮಾವನ ಊರಿಗೆ, ಅಂದರೆ ಅವ್ರ ಬರ್ತ್ ಪ್ಲೇಸ್ಗೆ, ಅವ್ರ ನೇಟಿವ್ಗೆ. ಯಾಕೆ ಅಂದರೆ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಒಂದು ತುಂಬಾ ಹಳೆಯ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಬಿಕಾಸ್ ನಾವು ಅಲ್ಲಿಗೆ ಪೂಜೆಗೆ ಕೊಟ್ಟಿದ್ದೀವಿ ರತ್ನಾವಳಿ ಅಂತ ಏನು ಹೇಳ್ತೀವಿ, ಬೆಳ್ಳಿದು, ಅದನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ಆ್ಯಂಡ್ ಇಟ್ ಈಸ್ ಲೈಕ್ ಸನ್ರೈಸ್. ಆ್ಯಂಡ್ ಈ ವ್ಯೂ ಯಾವಾಗಲೂ ನಾನು ತೋರಿಸ್ತಾ ಇರ್ತೀನಿ. ಸೊ ದಿಸ್ ಇಸ್ ದ ವ್ಯೂ ಯೂಶಲಿ ಗೆಟ್. ನಾವು ಯಾವಾಗ ಗೇಟಿಂದ ಆಚೆ ಬರ್ತೀವಿ, ಸೊ ಅರ್ಲಿ ಮಾರ್ನಿಂಗ್ ಹೊರಟಾಗ ಆಲ್ಮೋಸ್ಟ್ ಇದೇ ವ್ಯೂ ಇದೇ ಇರುತ್ತೆ. ಸೊ ಸೇಮ್ ರೋಡ್ ಇರುತ್ತೆ. ಸೊ ವಿ ಆರ್ ಲೀವಿಂಗ್ ನೌ. ಸೊ ಇದು ಊಟಿ ಅಲ್ಲ, ಯಾವುದು ಬೇರೆ ಪ್ಲೇಸ್ ಅಲ್ಲ. ದಿಸ್ ಈಸ್ ನಮ್ಮ ಮಾಗಡಿ ರೋಡ್. ಹೌದು, ಮಾಗಡಿ ರೋಡಲ್ಲಿ ಇಷ್ಟು ಫಾಗ್ ಇತ್ತು. ಐ ವಾಸ್ ಲೈಕ್ ಶಾಕ್ಡ್ ಲಿಟ್ರಲಿ. ಯಾಕಂದರೆ ಇಷ್ಟು ಫಾಗ್ ಇಲ್ಲಿ ಹೆಂಗೆ ಅಂತ. ಬಟ್ ತುಂಬ ದೂರದ ತನಕ ಇದೇ ಥರ ಫಾಗ್ ಇತ್ತು. ಐ ವಾಸ್ ಲೈಕ್ ಶಾಕ್ಡ್. ಸೊ ಅಲ್ಲಿಂದ ನಾವು ಈಗ ಹೋಗಿದ್ದೀವಿ ತಿಂಡಿ ತಿನ್ನೋಕ್ಕೆ. ಇಡ್ಲಿ ಫೇಮಸ್. ಸೊ ಅಲ್ಲಿ ನಾವು ಈಗ ತುಮಕೂರಲ್ಲಿ ಇಡ್ಲಿ ತಿಂತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಮತ್ತೆ ಈಗ ಹೊರಡ್ತಾ ಇದ್ದೀವಿ ಬಿಕಾಸ್ ವಿ ಹ್ಯಾವ್ ಟು ಡ್ರೈವ್. ಇದು ಎಲ್ಲಿರೋದು ಅಂದರೆ ಗುಬ್ಬಿ ಹತ್ರ ಹೊಸಳ್ಳಿ ಅಂತ ಹೇಳ್ಬಿಟ್ಟು, ಗುಬ್ಬಿ ಹೊಸಳ್ಳಿ ಅಂತಲೇ ಹೇಳ್ತಾರೆ. ಸೊ ಗುಬ್ಬಿಯಿಂದ ಆಲ್ಮೋಸ್ಟ್ 5-10 ಕಿಲೋಮೀಟರ್ಸ್ ಒಳಗೆ ಬರುತ್ತೆ ಇದ್ದರು ಆ್ಯಕ್ಚುಲಿ. ಸೊ ಈಗ ನಾನು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಸೊ ಪಕ್ಕದಲ್ಲಿ ಸೂಪರಾಗಿರೋ ಬೈಕ್ ಹೋಗ್ತಾಯಿತ್ತು. ಆ್ಯಂಡ್ ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್ ದ ಪ್ಲೇಸ್. ಸೊ ದಿಸ್ ಇಸ್ ದ ಪ್ಲೇಸ್. ಸೊ ಇದು ದೇವಸ್ಥಾನದ ಮುಂದೆ ಇರುವ ಕಂಬ, ದೀಪದ ಕಂಬ ಅಂತ ಏನು ಹೇಳ್ತೀವಿ ಹಿಂದಿನ ಕಾಲದಲ್ಲಿ, ಅಂದರೆ ಈಗಲೂ ಆ್ಯಕ್ಚುಲಿ ಜಾತ್ರೆಯಲ್ಲೆಲ್ಲ ಹಚ್ತಾರಂತೆ ಅದನ್ನು. ಸೊ ಅಲ್ಲಿಂದ ಈಗ ನಾನು ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ. ಸೊ ಇದನ್ನು ನಮ್ಮ ಮಾವನೇ ಕಟ್ಸಿದ್ದು ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ ಟೆಂಪಲ್ ಏನಿದೆ, ಬೇಸಿಕಲಿ ಒಳಗಡೆ ಏನಿದೆ ಅದು ಪೂರಾ ಕಲ್ಲಿಂದ ಮಾಡಿರೋದು. ಆ್ಯಂಡ್ ಇಟ್ ಈಸ್ ಲೈಕ್ ಸೂಪರ್ ಹಳೆಯದು. ಆಲ್ಮೋಸ್ಟ್ 1000 ಸಮಥಿಂಗ್ ಇಯರ್ಸ್ ಓಲ್ಡ್, 100 ಇಯರ್ಸ್ ಓಲ್ಡ್ ಅಂತೂ ಇದೆ ಅನ್ಕೊತೀನಿ. ಸೊ ಇದನ್ನು ಚೋಲಾಸ್ ಕಟ್ಸಿರುವಂತಹ ಟೆಂಪಲ್ ಇದು. ಸೊ ಇಲ್ಲಿ ನೀವು ನೋಡಬಹುದು. ಆ್ಯಂಡ್ ಇದು ವೀರಭದ್ರ ಸ್ವಾಮಿ ಟೆಂಪಲ್. ಸೊ ನಿಂತಿರುವಂತಹ ಸ್ಟ್ಯಾಚ್ಯೂ ವೀರಭದ್ರ ಸ್ವಾಮಿದು. ಆ್ಯಂಡ್ ಇಟ್ ಈಸ್ ಲೈಕ್ ಟೋಟಲಿ ಬಿಲ್ಟ್ ಬೈ ಸ್ಟೋನ್. ತುಂಬಾ ಚೆನ್ನಾಗಿದೆ. ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಇದು. ವೆರಿ ರೇರ್, ಅಂದರೆ ಹಳ್ಳಿ ಜನಕ್ಕೆ ಮತ್ತು ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತು ಇದು. ಸೊ ಸ್ಲೋಲಿಯಾಗಿ ಡೆವಲಪ್ ಆಗ್ತಿದೆ. ಅಂದರೆ ಹಳ್ಳಿಯವರು ಎಲ್ಲ ಸೇರಿಕೊಂಡು ಅವರೇ ಕಾಂಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಮೊದಲು ಇಷ್ಟು ಮಣ್ಣಿಂದು ನೆಲ ಎಲ್ಲ ಇತ್ತು. ಸೊ ಈಗ ಗ್ರಾನೈಟ್ ಎಲ್ಲ ಹಾಕ್ಸಿದ್ದಾರೆ. ಆ್ಯಂಡ್ ಸ್ಲೋಲಿ ದೇ ಆರ್ ಡೂಯಿಂಗ್ ದ ಪ್ರೋಗ್ರೆಸ್ ವರ್ಕ್ ಹಿಯರ್. ಸೊ ಇಷ್ಟು ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದರೆ ನಿಮಗೆ ಸಖತ್ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಟೋಟಲಿ ನಿಮಗೆ ಏನು ಹಳೆಯ ಕಾಲದ ದೇವಸ್ಥಾನ ಇದೆ, ಇದು ಲಿಟ್ರಲಿ ಅದೇ ಥರ ಇದೆ. ಸೊ ಫುಲ್ ನಾನು ಮದುವೆ ಆದಾಗ ಇಟ್ ವಾಸ್ ಟೋಟಲಿ ಲೈಕ್ ಮಣ್ಣಿನೆಲ್ಲ, ಅಂದರೆ ಕಡಪ ಕಲ್ಲಿನೆಲ್ಲ ಆ ಥರ ಎಲ್ಲ ಇತ್ತು. ಸೊ ಈಗ ಇದನ್ನು ಸ್ವಲ್ಪ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ, ಹಳ್ಳಿಯವರು ಮತ್ತು ದಾನಿಗಳು ಎಲ್ಲರೂ ಸೇರಿಕೊಂಡು ಕಾಂಟ್ರಿಬ್ಯೂಟ್ ಮಾಡಿ ದೇ ಹ್ಯಾವ್ ಬ್ರಾಟ್ ಇಟ್ ಟು ಸಮ್ ಲೆವೆಲ್, ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಬೇಸಿಕಲಿ ಇದು ವೀರಭದ್ರ ಸ್ವಾಮಿ ಟೆಂಪಲ್. ಆದರೆ ಇಲ್ಲಿ ಗಣೇಶ, ನಾಗರು ಮತ್ತು ಲಕ್ಷ್ಮಿ, ಉಗ್ರ ನರಸಿಂಹ ಎಲ್ಲ ದೇವರು ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ನನ್ನ ಮಗಳು ನನ್ನ ಮಗನ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ಇಲ್ಲಿ ತುಂಬಾ ಹಳೇದಾದಂಥ ಡ್ರಮ್ಸ್ ಸಹ ಇದೆ. ಇದಕ್ಕೆ ಡ್ರಮ್ಸ್ ಅಂತಲೇ ಹೇಳ್ತಾರೆ ಅನ್ಕೊತೀನಿ. ಸೊ ಇದನ್ನು ಬಾರಿಸ್ತಾರೆ. ನಗರು ಏನೋ ಹೇಳ್ತಾರೆ ಇದಕ್ಕೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಐ ಕಾಲ್ ಇಟ್ ಆಸ್ ಡ್ರಮ್ಸ್. ಸೊ ಇಲ್ಲಿ ನಾಗರ ಕಲ್ಲು ಸಹ ಇದೆ ಅಂತ ಹೇಳಿದೆ. ಸೊ ಇದು ನಾಗರ ಕಲ್ಲಿದೆ, ಆ ಕಡೆ ಗಣೇಶ ಇದೆ. ಸೊ ಅದ್ರ ಮೇಲೆ
ಲೈಟ್ ಸೂಪರ್ ಆಗಿದೆ ಅನ್ನಿಸೋದಕ್ಕೆ ತೆಗೆದೆ. ಸೊ ಇದು ಫ್ರಂಟ್ ವ್ಯೂ, ಅಂದರೆ ಫ್ರಂಟ್ ಟೆಂಪಲ್ಲಿಂದ ಒಳಗಡೆ ನಾವು ಎಂಟ್ರ್ ಆಗ್ತಿದ್ದಂಗೆ. ಸೊ ಟೆಂಪಲಲ್ಲಿ ನೀವು ಆಚೆ ನೋಡಿದರೆ ಎರಡು ಕಡೆನೂ ಜಗಲಿ ಇದೆ, ಸೊ ಯು ಕ್ಯಾನ್ ಸಿಟ್ ಆಲ್ಸೋ. ಸೊ ಇದು ಪಾರ್ಟ್ ಬೈ ಪಾರ್ಟ್ ಇದೆ. ಇದು ಫಸ್ಟ್ ಪಾರ್ಟ್ ಆಫ್ ದ ಟೆಂಪಲ್. ಸೊ ಈ ಹೆಬ್ಬಾಗ್ಲು ಅಂತ ಏನು ಹೇಳ್ತೀವಿ ಹಿಂದಿನ ಕಾಲದಲ್ಲಿ, ಅದು ಅಂದರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಸರ್ಟನ್ ಪೀಪಲ್ನ ಮಾತ್ರ ಒಳಗಡೆ ಬಿಡ್ತಾಯಿದ್ರು, ಇನ್ನುಳಿದವರೆಲ್ಲ ಹಿಂದೆ ಆಚೆ ನಿಲ್ತಾಯಿದ್ರು. ಸೊ ಅದು ಒಂದು ಪಾರ್ಟು. ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಸೊ ಇಲ್ಲಿನೂ ಸಹ ನಿಮಗೆ ಇಲ್ಲಿ ಭದ್ರಕಾಳಮ್ಮನ ದೇವಸ್ಥಾನ ಅಂದರೆ ಗರ್ಭಗುಡಿ ಇದೆ. ಸೊ ಇಲ್ಲಿ ನಾವೆಲ್ಲ ಪೂಜೆಗೆಲ್ಲ ಜೋಡಿಸಿದ್ದೀವಿ. ಇವರೆಲ್ಲ ನಮ್ಮ ನೆಂಟರಿಷ್ಟರುಗಳು. ಸೊ ಎದುರುಗಡೆ ಕಾಣಿಸ್ತಾ ಇದೆ. ಆ್ಯಂಡ್ ಲೈಟ್ ಹೋದರೆ ಈ ಥರ ಇರುತ್ತೆ. ಮೊದಲು ಲೈಟ್ ಇರಲಿಲ್ಲ, ಇದೇ ಥರ ಇತ್ತು. ಹೋಲ್ ಟೆಂಪಲ್ ಯೂಸ್ ಟು ಬಿ ಲೈಕ್ ದಿಸ್, ಬಟ್ ಈಗ ಲೈಟೆಲ್ಲ ಹಾಕ್ಸಿದ್ದಾರೆ. ಸೊ ಬೇಸಿಕಲಿ ಈಗ ನಾವು ಇಲ್ಲಿ ಪೂಜೆ ಮಾಡಿಸ್ತಾ ಇರೋದ್ರಿಂದ ಇದನ್ನೆಲ್ಲ ಜೋಡಿಸಿದ್ವಿ. ಆ್ಯಂಡ್ ಈ ಥರ ನಾವು ಯೂಶ್ವಲಿ ಇಲ್ಲೆಲ್ಲ ಕೂತ್ಕೊಂಡು ಪೂಜೆನ ನೋಡ್ತೀವಿ. ಆ್ಯಂಡ್ ಯು ಕ್ಯಾನ್ ಸಿ ದ ಎಂಟೈರ್ ಟೆಂಪಲ್ ಇಸ್ ಸೋ ಬ್ಯೂಟಿಫುಲ್. ಸೊ ಇದೆಲ್ಲ ನಾವು ತಂದಿರೋದು ಊರಿಂದ, ಮಾರ್ಕೆಟಿಂದ ಆ್ಯಕ್ಚುಲಿ. ಆ್ಯಂಡ್ ಆ್ಯಕ್ಚುಲಿ ಮೇನ್ ಪ್ರೊಸೀಜರ್ ಏನಕ್ಕೆ ಇಲ್ಲಿ ಇದ್ದೀವಿ ಅಂದರೆ ರೀಸನ್ನು, ಇದು ಆ್ಯಕ್ಚುಲಿ ಸಿಲ್ವರಿಂದ ಮಾಡಿಸಿರೋದು. ಸೊ ನಾವು ಇದನ್ನು ದಾನ ಕೊಡ್ತಾ ಇದ್ದೀವಿ ಟೆಂಪಲ್ಗೆ. ಅಂದರೆ ನಮ್ಮ ಮಾವ ಮಾಡಿಸ್ಬಿಟ್ಟು ಅವರು ಹುಟ್ಟು ಬೆಳೆದಿರೋ ಅಂತಹ ಊರು ಇದು. ಸೊ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದು ಕೊಡಬೇಕಂತ. ಸೊ ನನ್ನ ಮಕ್ಕಳಿಬ್ಬರು ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಕಾಣಿಸ್ತಾ ಇರೋದು ಥರ್ಡ್ ಪಾರ್ಟ್ ಆಫ್ ದ ಟೆಂಪಲ್. ಸೊ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥವ್ರನ್ನ ಮಾತ್ರ ಅಲ್ಲಿ ಎಂಟ್ರೆ. ಚಿಕ್ಕ ಜಾಗ ಇದೆ, ಬಟ್ ಯೂಶ್ವಲಿ ಎಲ್ಲರನ್ನೂ ಬಿಡೋದಿಲ್ಲ ಅಲ್ಲಿ. ಸೊ ನಾವು ನಮ್ಮ ಟೆಂಪಲ್ ಅಂದರೆ ವೀರಭದ್ರ ಸ್ವಾಮಿದು ಲಿಂಗಾಯತ್ರದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ದ ವ್ಯೂ ಫ್ರಮ್ ಇನ್ಸೈಡ್. ಸೊ ಔಟ್ಸೈಡ್ ನೋಡಿದರೆ ಈ ಥರ ಕಾಣಿಸುತ್ತೆ. ಸೊ ಇದು ಉತ್ಸವ ಮೂರ್ತಿ ಅಂತ ಏನು ಹೇಳ್ತೀವಿ, ಅದು ಉದ್ಭವ ಅಲ್ಲ, ಸಾರಿ, ಉತ್ಸವ. ಸೊ ಉತ್ಸವ ಮೂರ್ತಿ ಇದು. ಸೊ ಉತ್ಸವಕ್ಕೆ ತಗೊಂಡು ಹೋಗ್ತಾರಲ್ಲ, ಅದನ್ನು ಇಲ್ಲಿ ಆ್ಯಕ್ಚುಲಿ ಇಟ್ಟಿದ್ದಾರೆ. ಸೊ ಇದೂ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮನೇ, ಬಟ್ ಯಾವಾಗ ಜಾತ್ರೆ ಎಲ್ಲ ಇರುತ್ತೆ, ಸೊ ಉತ್ಸವಕ್ಕೆ ಹೋಗುವಂತಹದ್ದು ಇದು. ಸೊ ಹಾಗಾಗಿ ಅದೇ ಥರ ಡೆಕೋರೇಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಸೊ ಇಲ್ಲಿ ಇರುವುದು ಆ್ಯಕ್ಚುಲಿ ಮಹೇಶ್ವರಿ ದೇವರು. ಸೊ ಈಶ್ವರ ಪಾರ್ವತಿ ಅಂತಲೂ ಹೇಳ್ಬೋದು. ಸೊ ಅದು ಈ ಕಡೆ ಇದೆ. ಆ್ಯಂಡ್ ಎದುರುಗಡೆ ನಿಮಗೆ ಕಾಣಿಸ್ತಿರೋದು ಭದ್ರಕಾಳಮ್ಮ, ಆ್ಯಂಡ್ ಮಧ್ಯದಲ್ಲಿ ವೀರಭದ್ರ ಸ್ವಾಮಿ ಇದ್ದಾರೆ. जय 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 महादेवाय धीमहि तन्नो रुद्र प्रचोदयात्। ओम श्री भद्रकाली समेता श्री भद्रकाली समेता देवताभ्यो नमः इति गोदण्डं स्थापयामि। तत्पुरोचाय विद्महे महादेवाय धीमहि तन्नो रुद्र प्रचोदयात्। इति तत्पुरुषमन्त्रेण शुद्धोदकेन स्थापयामि। ओम श्री भद्रकाली समेत श्री वीरभद्रेश्वर स्वामी देवताभ्यो नमः। गोदत्त स्थापयामि। शुक्रमते ज्योतिरसे तेजोहते वस्तवितो नात्मचित्रेण पवित्रेण। ಸೊ ಈಗ ಅಭಿಷೇಕ ಸ್ಟಾರ್ಟ್ ಆಗಿದೆ, ಪೂಜೆ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್. ಸೊ ತುಂಬಾ ಟೈಮ್ ತೊಗೊಳುತ್ತೆ ಈಗ ಇದೆಲ್ಲ ಮುಗಿಸೋಕ್ಕೆ. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಆ್ಯಂಡ್ ಸೀಯಿಂಗ್ ದ ಪೂಜಾ.
ಸೊ ಆ್ಯಸ್ ಯೂಶಲ್ ಒಳಗಡೆ ಎಲ್ಲ ದೊಡ್ಡ ದೊಡ್ಡವರು ಕೂತ್ಕೊಂಡು ಪೂಜೆಯನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ರೆ, ಆಚೆ ಕಡೆ ನಮ್ಮ ಹೊಸ ಜನ್ರೇಷನ್ ಅವರು ಮೊಬೈಲ್ ಹಿಡ್ಕೊಂಡು ದೇ ಆರ್ ಎಂಜಾಯಿಂಗ್ ದರ್ ಟೈಮ್. ಆ್ಯಂಡ್ ಈ ಕಡೆ ಆ್ಯಕ್ಚುಲಿ ಸೀತೆ ಲಕ್ಷ್ಮಣ ಅನ್ನೋ ದೇವರು ಇದೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಲೈಕ್ ಎಲ್ಲ ದೇವರು ಇದೆ. ಆ್ಯಂಡ್ ವಿ ಕ್ಯಾನ್ ಗೋ ಆ್ಯಂಡ್ ಡೂ ಪೂಜಾ ಆಲ್ಸೋ. ಸೊ ಭದ್ರಕಾಳಮ್ಮಂಗೆ ಎಲ್ಲ ದೇವ್ರಿಗೂ ಅಪಾರ್ಟ್ ಫ್ರಮ್ ವೀರಭದ್ರ ನಾವೆಲ್ಲ ಒಳಗಡೆ ಹೋಗ್ಬಿಟ್ಟು ಗರ್ಭಗುಡಿಲಿ ಪೂಜೆ ಮಾಡ್ಬೋದು. ಇದು ಎಲ್ಲರಿಗೂ ಇಲ್ಲ, ಓನ್ಲಿ ದ ಫ್ಯಾಮಿಲೀಸ್, ಮೊದಲಿಂದನೂ ಯಾರು ಲಿಂಗಾಯತರು ಇದ್ದಾರೆ ಅವ್ರಿಗೆ ಮಾತ್ರ ಇದು ಫೆಸಿಲಿಟಿ. ಸೊ ನಮಗಿದೆ, ಹಾಗಾಗಿ ನಾವಿಲ್ಲಿ ಹೋದಾಗೆಲ್ಲ ಒಳಗಡೆ ಹೋಗಿ ವೀಲ್ ಟು ದ ಪೂಜಾ. ಆ್ಯಸ್ ಯು ಕ್ಯಾನ್ ಸಿ ಆಲ್ ಲೇಡೀಸ್ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಹೋಗಿ ಅಲ್ಲಿ ಮಾಡ್ತಾರೆ. ಸೊ ದಿಸ್ ಈಸ್ ಭದ್ರಕಾಳಮ್ಮಂದು ಗರ್ಭಗುಡಿಲಿ ಪೂಜೆ ಮಾಡಿರೋದು. ಆ್ಯಂಡ್ ಗಣೇಶಂಗನೂ ಅಷ್ಟೇ ನಾನು ಹತ್ಬಿಟ್ಟು ಅದಕ್ಕೆ ಎಲ್ಲ ಹಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ದಿಸ್ ಈಸ್ ಲಕ್ಷ್ಮಿ ಅಗೇನ್. ಆ್ಯಂಡ್ ಈ ಕಡೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಮುಗ್ದಿದೆ. ಸೊ ಈಗ ನಾವು ರತ್ನಾವಳಿ ಏನಿದೆ ಅದನ್ನು ನಾವು ಈಗ ಅರ್ಪಣೆ ಮಾಡ್ತಾ ಇದ್ದೀವಿ ದೇವರಿಗೆ. ಸೊ ಈಗ ಇದನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಿ ಆಮೇಲೆ ಇದಕ್ಕೆ ಪೂಜೆ ಮತ್ತೆ ಮಾಡ್ತಾರೆ. ಸೊ ಅಭಿಷೇಕ ಇದು ಎಲ್ಲ ಆಗಿದೆ. ದೇ ಹ್ಯಾವ್ ಟು ಫಿಕ್ಸ್ ಇಟ್, ಅಂದರೆ ಇದನ್ನು ಟೈಮ್ ಮಾಡಿಬಿಟ್ಟು ಅದಕ್ಕೆ ಆ್ಯಕ್ಚುಲಿ ಅದು ಮೂರ್ತಿ ಏನಿದೆ ಪೂರ ಕಲ್ಲಲ್ಲಿದೆ. ಸೊ ಅದಕ್ಕೆ ಬೇಕಾದವರು ದಾನಿಗಳು ಯಾವುದಾದ್ರು ಬೇಕೋ ಅದನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ನಾವು ಇದನ್ನು ಕೊಟ್ಟಿದ್ದೀವಿ ಈಗ. ಸೊ ಇದು ಬೆಳ್ಳಿ ರತ್ನಾವಳಿ ಆ್ಯಂಡ್ ದೇ ಆರ್ ಫಿಕ್ಸಿಂಗ್ ಇಟ್. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಮ್ಮ ಮಾವನಿಗೆ ಇದು ತುಂಬಾ ಹತ್ತಿರವಾದಂತಹ ಒಂದು ದೇವಸ್ಥಾನ, ಯಾಕಂದರೆ ಅವರು ಚಿಕ್ಕ ಹುಡುಗರಿಂದ ನೋಡಿರುವಂಥ ದೇವಸ್ಥಾನ. ಸೊ ಅವರಿಗೆ ಇದನ್ನು ಮಾಡಿಸ್ಬೇಕು. ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಕೆಲಸಗಳಿಗೆ ಎಲ್ಲ ನಮ್ಮ ಮಾವ ಮತ್ತು ಅವರ ಅಣ್ಣ ತಮ್ಮಂದಿರು ಎಲ್ಲರೂ ನಿಂತು ಇದಕ್ಕೆ ತುಂಬಾ ಮಾಡಿಸಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ಈಸ್ ಡನ್ ಬೈ ಮೈ ಫಾದರ್ ಇನ್ ಲಾ. ಸೊ ಇದನ್ನು ಕೊಟ್ಟಿದ್ದಾರೆ. ಮತ್ತು ಈ ನವಗ್ರಹ ದೇವಸ್ಥಾನ ಏನಿದೆ ಸೊ ಇದಕ್ಕೂ ಅವರೇ ಮಾಡಿಸಿದ್ದನ್ನು. ಸೊ ಇವನು ಡೈಲಿ ಇಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಸೊ ಇಟ್ ಈಸ್ ವೆರಿ ಫನ್ನಿ ದಟ್ ಟು ಸಿ ದೆಮ್. ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತು, ಮಕ್ಕಳು ಅದೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿರುವುದು ಉಮಾಮಹೇಶ್ವರ ದೇವರು. ಆ್ಯಂಡ್ ದೇ ಆರ್ ಡೂಯಿಂಗ್ ಪೂಜಾ ಫಾರ್ ದಿಸ್ ಆಲ್ಸೋ. ಸೊ ಏನು ಉತ್ಸವ ಮೂರ್ತಿ ಇದೆ ಸೊ ಅದಕ್ಕೂ ಪೂಜೆ ಮಾಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಪೂಜೆ ಮುಗಿತಾ ಇದೆ, ಯಾಕಂದರೆ ಎಲ್ಲ ಅಭಿಷೇಕ ಆಯಿತು, ಪೂಜೆ ಆಯಿತು, ಈಗ ಅದನ್ನು ಹಾಕಿದ್ದು ಆಯಿತು. ಸೊ ಫೈನಲ್ ಆಗಿ ಏನು ಪೂಜೆ ಮಾಡಬೇಕು ಅದು ನಡೀತಾ ಇದೆ. ಸೊ ಅಲ್ಟಿಮೇಟಾಗಿ ಫುಲ್ ಅಲಂಕಾರ ಮುಗ್ದಿದೆ. ಆ್ಯಂಡ್ ಈ ಥರ ಕಾಣಿಸ್ತದೆ. ಸೊ ಇದು ನಮ್ಮ ಇನ್ನೊಂದು ಮಠ. ಆ್ಯಕ್ಚುಲಿ ಇಲ್ಲಿ ಅದು ಏನು ಹೇಳ್ತೀವಿ ನಾವು ಸೋಮೆಕಟ್ಟ ಮಠದ ಮನೆಯವರು. ಸೊ ಹಾಗಾಗಿ ಇಲ್ಲಿ ಮೊದಲು ದೇವಸ್ಥಾನ ಇತ್ತಂತೆ. ಸೊ ಈಗ ಅದನ್ನು ಚಿಕ್ಕದಾಗಿ ಮಠ ಮಾಡಿಬಿಟ್ಟು ಇಲ್ಲಿ 4 ಕಡೆಯೂ ಬಿಲ್ಪತ್ರೆ ಮರಗಳು ಹಾಕಿ ಅದಕ್ಕೆ ದೀಕ್ಷೆ ಮಾಡಿಸಿದ್ದಾರೆ. ಸೊ ಇಲ್ಲಿ ಈಶ್ವರನ ದೇವರಿದೆ. ಸೊ ಈಶ್ವರಂಗೆ ಇಲ್ಲಿ ಲಿಂಗು ಪೂಜೆ ಮಾಡ್ತೀವಿ. ಸೊ ಅಲ್ಲಿಂದ ನಾವೀಗ ಹೊರಟಿದ್ದಾಯಿತು, ಎಲ್ಲ ಪೂಜೆ ಆಯಿತು. ಸೊ ನಾವು ಹ್ಯಾವ್ ಕಮ್ ಟು ತುಮಕೂರು. ಸೊ ಇಲ್ಲಿ ನಾವು ಬಂದುಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ.
ವಿಲಾಸ್ ಹೋಟೆಲ್ ಅಂತ ಇದರ ಹೆಸರು. ಸೊ ಇದು ತುಂಬಾ ಚೆನ್ನಾಗಿದೆ, ಯಾಕಂದರೆ ತುಂಬಾ ನೇಚರ್ ಫ್ರೆಂಡ್ಲಿ ಆಗಿದೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಮಧ್ಯದಲ್ಲಿ ಗಾರ್ಡನ್ ಇದೆ, ಶಿವನ ಸ್ಟ್ಯಾಚ್ಯೂ ಇದೆ, ಆ್ಯಂಡ್ ಸುತ್ತಮುತ್ತ ಎಲ್ಲ ಕಡೆ ಆ್ಯಕ್ಚುಲಿ ಪೆಟ್ಸ್ನೆಲ್ಲ ಇಟ್ಟಿದ್ದಾರೆ, ಜಸ್ಟ್ ಲೈಕ್ ಫಿಶಸ್ ಅಕ್ವೇರಿಯಮ್ ಆ ಥರ, ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಇಲ್ಲಿ ಮೈಸೂರು ದಸರಾದು ಏನಿದೆ ಅದರದ್ದು ಪೋಸ್ಟರ್ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಫುಲ್ ದೊಡ್ಡದೊಂದು ಟೇಬಲ್ ಬೇಕಿತ್ತು. ಸೊ ಎಲ್ಲ ಜಾಯಿನ್ ಮಾಡಿ ಟೇಬಲ್ಸ್ನ ದೇ ಆರ್ ಅರೇಂಜಿಂಗ್ ಇಟ್, ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್. ಒಳಗಡೆಯಿಂದ ತುಂಬಾ ಚೆನ್ನಾಗಿದೆ. ಆನೆದೂ ಇಲ್ಲಿ ಇದಿದೆ, ಸ್ಟ್ಯಾಚ್ಯೂ ಥರ ಮಾಡಿಸಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಅಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ಯು ವಿಲ್ ಫೀಲ್ ವೆರಿ ನೈಸ್ ಆ್ಯಸ್ ಯು ಹ್ಯಾವ್ ಕಮ್ ಫಾರ್ ಎ ರಿಸಾರ್ಟ್. ಸೊ ನಾವಂತೂ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ವಿ, ಆ್ಯಂಡ್ ದೇ ವೇರ್ ಲೈಕ್ ಆಲ್ ವೇರ್ ಬ್ಯುಸಿ ಆರ್ಡ್ರಿಂಗ್. ಸೊ ದೊಡ್ಡ ಫ್ಯಾಮಿಲಿ ಇದ್ದು ದೊಡ್ಡ ಲಂಚ್. ಸೊ ಆಲ್ಮೋಸ್ಟ್ ಉದ್ದಕ್ಕೆ ಕೂತ್ಕೊಂಡು ಎಲ್ಲರೂ ಆರ್ಡ್ರ್ ಮಾಡಿದ್ದೀವಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಬೈ ದ್ಯಾಟ್ ಟೈಮ್ ನನ್ನ ಮಗಳು ಇದನ್ನು ನೋಡಿದ್ಲು, ಆ್ಯಂಡ್ ದೇರ್ ಈಸ್ ಅ ಫ್ಯಾಮಿಲಿ ಆಫ್ ಟಾಟೈಸ್. ಸೊ ಒಂದು ಟಾಟೈಸ್ ಇಂಥ ಫ್ಯಾಮಿಲಿನೇ ಇಲ್ಲಿ ಸಾಕಿದ್ದಾರೆ, ಆ್ಯಂಡ್ ಇಟ್ ವಾಸ್ ಸೋ ಅಮೇಝಿಂಗ್. ಯಾಕಂದರೆ ತುಂಬಾ ಚೆನ್ನಾಗಿದೆ ಇದು ಟಾಟೈಸ್. ಆ್ಯಂಡ್ ಇದ್ರ ಜೊತೆ ಇನ್ನೂ 4 ಬೇರೆ ಬೇರೆ ಟಾಟೈಸೂ ಇಲ್ಲಿತ್ತು. ಸೊ ವಿ ಜಸ್ಟ್ ಅಸ್ಯೂಮ್ಡ್ ಆಸ್ ಇಟ್ ಫ್ಯಾಮಿಲಿ. ಸೊ ಇದು ಓಡಾಡ್ತಾ ಇತ್ತು ಅಲ್ಲಿ, ತುಂಬಾ ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಮಗಳು ಅಂತೂ ಅದರಿಂದನೇ ಬಿದ್ದುಬಿಟ್ಟಿದ್ಲು. ಸೊ ಅದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಹೋಗಿ ಅದನ್ನು ಫುಲ್ಲು ವಿಡಿಯೋ ಮಾಡಿದ್ದಾಳೆ. ಸೊ ಐ ಆಮ್ ಶೋಯಿಂಗ್ ದ್ಯಾಟ್. ಸೊ ನಾನು ಹೇಳಿದೆ, ಅವಳು ಎಲ್ಲೆಲ್ಲಿ ಹೋಯ್ತು ಅಲ್ಲಲ್ಲಿ ಪೂರ ಪಾರ್ಕ್ ಮಧ್ಯದಲ್ಲಿ ಏನು ಲಾನ್ ಇದೆ ಅಲ್ಲಿ ಹೋಗಿ ಅವಳು ಶಿ ವಾಸ್ ಶೂಟಿಂಗ್. ಶಿ ವಾಸ್ ಸೊ ಎಕ್ಸೈಟೆಡ್ ಟು ಸಿ ದ್ಯಾಟ್. ಸೊ ನನಗೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಅದನ್ನು ನೋಡಬೇಕಂತ. ಸೊ ಹಾಗಾಗಿ ನಾನು ಇಲ್ಲಿ ನಿಂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹೌ ಇಟ್ ಈಸ್ ಆ್ಯಂಡ್ ಮೂವಿಂಗ್ ಅರೌಂಡ್ ಅಂತ. ಸೊ ಒಂದೊಂದು ಬಚ್ಚಿಟ್ಕೊಂಡಂಗೆ ಅಂದರೆ ಇಟ್ ಲುಕ್ಸ್ ಜಸ್ಟ್ ಲೈಕ್ ಎ ಸ್ಟೋನ್. ಆ್ಯಕ್ಚುಲಿ ನೀವು ಸಡನ್ನಾಗಿ ನೋಡಿದರೆ ಅಲ್ಲಿ ಟೊಟೈಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಓನ್ಲಿ ವೆನ್ ಇಟ್ ಮೂವ್ಸ್ ಆರ್ ಇಫ್ ಯು ಅಬ್ಸರ್ವ್ ದೆನ್ ಓನ್ಲಿ ಯು ಕ್ಯಾನ್ ಸಿ ದಟ್ ಟೊಟೈಸ್ ಇಸ್ ದೇರ್. ಸೊ ಅವಳು ಅದನ್ನು ಪೂರ ಶೂಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ ಜಸ್ಟ್ ಕ್ಲಿಕ್ಕಿಂಗ್ ಫೋಟೋಸ್ ಹಿಯರ್ ಆ್ಯಂಡ್ ದೇರ್. ಸೊ ತುಂಬಾ ಇಲ್ಲಿ POP ಇಂದ ಎಲ್ಲ ಮಾಡಿದ್ದಾರೆ. ಸೊ ಈ ವಾಟರ್ ಪಾಂಡ್ ಒಳಗಡೆ ಫಿಶ್ ಎಲ್ಲ ಸಾಕಿದ್ದಾರೆ. ಸೊ ಇಟ್ ಈಸ್ ರಿಯಲಿ ಅಮೇಝಿಂಗ್ ಟು ಸಿ. ನನಗಂತೂ ಪ್ಲೇಸ್ ತುಂಬ ಇಷ್ಟ ಆಯಿತು. ಇಟ್ ಈಸ್ ವೆರಿ ವೆರಿ ನೈಸ್. ಆ್ಯಂಡ್ ಇದ್ರ ಜೊತೆ ಅಕ್ವೇರಿಯಮ್ ಸಹ ಇಟ್ಟಿದ್ದಾರೆ. ಸೊ ಮೈ ಡಾಟರ್ ವಾಸ್ ಲೈಕ್, ಅವಳು ಏನೇನೋ ಅದನ್ನು ಫುಲ್ಲು ಚೆನ್ನಾಗಿ ಜಸ್ಟ್ ಲೈಕ್ ಆ್ಯಸ್ ಯು ಸ್ವಿಮ್ ಇನ್ ಸಿ ಹೆಂಗೆ ಕಾಣಿಸುತ್ತೆ ಆ ಥರ ಎಲ್ಲ ಶೂಟ್ ಮಾಡಿದ್ದಾಳೆ. ಸೊ ಶಿ ಈಸ್ ವೆರಿ ಗುಡ್ ಅಟ್ ದಿಸ್ ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಅದಕ್ಕೆ ಅದನ್ನು ಹಾಕಿದ್ದೀನಿ ನಾನು.
ಸೊ ಫೈನಲಿ ಆನೆ ಹತ್ರ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿತಾ ಇದ್ರು. ಸೊ ಇಟ್ ವಾಸ್ ಟೋಟಲಿ ಬಿಸಿ. ಸೊ ಫೈನಲಿ ನಾವು ಈಗ ಲಾಸ್ಟಲ್ಲಿ ಬಂದ್ಬಿಟ್ಟು ಆನೆ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ರಿಯಲ್ ಎಲಿಫೆಂಟ್. ಸೊ